पहले आप लोग ये वीडियो देखो, एक पुलिस वाले क्या बोल रहा है, फिर मैं बताता हूँ आप लोगों को। रुको जरा, सबर करो। ಕಮರ್ಷಿಯಲ್ ಪರ್ಪೋಸ್ ಅಂದ್ರೆ ಎಲ್ಲೋ ಬೋರ್ಡ್ ಹಾಕೊಂಡು ಪಾಯಿಂಟ್ ಟು ಪಾಯಿಂಟ್ ಅಮೌಂಟ್ తీసుಕೊಂಡು ಓಡಿಸೋ ತರ ನೀವು ಮಾಡ್ತಾ ಇದ್ದೀರಾ. ಅದರಿಂದ ಯಾರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಕ್ಯಾಬ್ ಚಾಲಕರಿಗೆ, ಕ್ಯಾಬ್ ಮಾಲೀಕರಿಗೆ, ಆಟೋ ಚಾಲಕರಿಗೆ, ಆಟೋ ಮಾಲೀಕರಿಗೆ ಅವರು ಡೆಡಿಕೇಟ್ ಆಗಿದ್ದಾರೆ. ಅವ್ರು ಬೇರೆ ಏನು ಕೆಲಸ ಮಾಡಲ್ಲ ಅವರು. ಅದರಿಂದ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ಏನಾಗಿದೆ, ಇದನ್ನು ಇಲ್ಲಿಗಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ನೋಡಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದೀರಾ, ಕೆಲವರು ಬಡವರು ಇದ್ದೀರಾ, ಕೆಲವರು ಕೂಲಿ ಮಾಡೋರು ಇದ್ದೀರಾ, ಕೆಲವರು ಯಾರು ಇವಾಗ ನಾನು ಯುಕೆಗೆ ಹೋಗ್ಬೇಕು ಸರ್ ಅಂತ ಪಾಸ್ಪೋರ್ಟ್ ವೀಸಾ ತೋರಿಸಿದ್ರು ನಮಗೆ, ಅವರು ಇದ್ದೀರಾ. ಬಟ್ ಕೆಲವರಿಗೆ ಅನಿವಾರ್ಯತೆ ಏನಿದೆಯೋ ನಂಗೆ ಗೊತ್ತಿಲ್ಲ. ಇವಾಗ ನೀವು ಮನೆಯಿಂದ ಹೋದಾಗ ಆಫೀಸ್ಗೆ ಕ್ಯಾಬ್ ತರ, ಟ್ಯಾಕ್ಸಿ ತರ ಯೂಸ್ ಮಾಡ್ತೀರಾ, ಆಫೀಸಲ್ಲಿ ಕೆಲಸ ಮಾಡ್ತೀರಾ. ಆಮೇಲೆ ಸಾಯಂಕಾಲ ಮನೆಗೆ ಹೋಗುವಾಗ ಅದನ್ನ ಆಮೇಲೆ ಕ್ಯಾಬ್ ತರ ಯೂಸ್ ಮಾಡ್ತೀರಾ. ಬಟ್ ಅದನ್ನೇ ನಂಬ್ಕೊಂಡಿರುವ ಆಟೋ ಚಾಲಕರು, ಕ್ಯಾಬ್ ಚಾಲಕರಿಗೆಲ್ಲ ಇದು ತೊಂದರೆ ಆಗುತ್ತೆ. ಆಮೇಲೆ ಇದು ಕಾನೂನು ವಿರುದ್ಧ. ಇದು ನೀವು ಟೂ ವೀಲರ್ ವೈಟ್ ಬೋರ್ಡ್ ಅನ್ನು ಪರ್ಸನಲ್ ವೆಹಿಕಲ್ ಅಂತೀವಿ ನಾವು. ಅದನ್ನು ಕಮರ್ಷಿಯಲ್ ವೆಹಿಕಲ್ ಅಂತ ಹೇಳಲ್ಲ, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಹೇಳಲ್ಲ, ಪರ್ಸನಲ್ ವೆಹಿಕಲ್ಸ್ ಅವು. ಪರ್ಸನಲ್ ವೆಹಿಕಲ್ಸ್ ತಗೊಂಡು ಹೋಗ್ಬಿಟ್ಟು ಕಮರ್ಷಿಯಲ್ ಪರ್ಪೋಸ್ ಇದ್ರೆ ಕಾನೂನು ವಿರುದ್ಧ ಯಾವಾಗಲೂ. ಅದು ಯಾವತ್ತಾದ್ರೂ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ. ನಿಮ್ಗೆ ಏನಾದ್ರೂ ಕಮರ್ಷಿಯಲ್ ಮಾಡ್ಕೋಬೇಕಾ, ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ. ಎಲ್ಲೋ ಬೋರ್ಡ್ ಮಾಡ್ಕೊಂಡು ಲೈಸೆನ್ಸ್ ಇರೋ ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು, ಅಗ್ರಿಗೇಟರ್ ತಗೊಂಡು ನೀವು ಮಾಡ್ಕೋಬಹುದು. ವೈಟ್ ಬೋರ್ಡ್ ಮಾತ್ರ ಯೂಸ್ ಮಾಡಂಗಿಲ್ಲ. ಇದನ್ನು ನಾವು ಆಲ್ರೆಡಿ ಸುಮಾರು ಸಲ, 2-3 ಸಲ ಇದನ್ನು ರೈಡ್ ಮಾಡಿ, 1 ವರ್ಷದಿಂದ ಆವಾಗ ನಾವು ಸೀಲ್ ಮಾಡ್ತಾನೆ ಇರ್ತೀವಿ. ಆದ್ರೂ ಸಹ ಸುಮಾರು ಜನಕ್ಕೆ ತಿಳುವಳಿಕೆ ಇಲ್ಲ. ಆಮೇಲೆ ಸ್ವಲ್ಪ ಜನಕ್ಕೆ ಗೊತ್ತಿದ್ರು ಏನು ಆಗಲ್ಲ ಬಿಡಿ ಅಂತ ಮಾಡ್ತಾ ಇರ್ತೀರಾ. ಇದು ಮೇನ್ ತಪ್ಪು. ನೀವು ಹೇಳ್ತೀರಾ, ಇವ್ರು ಹೇಳ್ತಾರೆ ಹ್ಯಾಪ್ ಕ್ಲೋಸ್ ಮಾಡಿ ಅಂತ. ಹ್ಯಾಪ್ ನಿಮ್ ಫ್ಯಾಮಿಲಿಗೆ ಬೇಕಾದ್ರೆ ಇನ್ನೊಂದು ಮಾಡ್ಕೋಬಹುದು. ನಿಮ್ ಫ್ಯಾಮಿಲಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳಕ್ಕೆ ಒಂದು ಮಾತು ಕೇಳಿ. ಹ್ಯಾಪ್ ಅನ್ನೇ ಕ್ಲೋಸ್ ಮಾಡಿ ಅಂತಲ್ಲ, ಹ್ಯಾಪ್ ಕ್ಲೋಸ್ ಮಾಡೋ ರೈಟ್ಸ್ ನಮ್ಗಿದ್ಯಾ? वीडियो को ज्यादा से ज्यादा शेयर कर दो ताकि ज्यादा बाइक वाले के पास पहुंचे, जो आज वो वाइट प्लेट पे गाड़ी चला रहे हैं ना, और उसका भरपाई नुकसान क्या क्या होता है वो उनको मालूम पड़ जाएगा। जय श्री राम, हर हर महादेव, जय हिंद, जय भारत।